ಸೊ ಈಗ ನೋಡಿ ನೆಕ್ಸ್ಟ್ 181 ಕ್ವಶನ್ 181. ವಾಟ್ ಈಸ್ ದ ಯೂನಿಟ್ ಆಫ್ ಅಂದರೆ ಮಾಪನ. ವಾಟ್ ಈಸ್ ದ ಯೂನಿಟ್ ಆಫ್ ಸೊ ವಾಟ್ ಈಸ್ ದ ಯೂನಿಟ್ ಆಫ್ ಸರ್ ವಾಟ್ ಈಸ್ ದ ಯೂನಿಟ್ ಆಫ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾನೆ. ಇಂಟೆನ್ಸಿಟಿ ಆಫ್ ದ ಹಂಗಂದ್ರೆ ಏನಂತ ಫಸ್ಟ್ ನೋಡಿ. ಸೊ ನೋಡಿ, ಸೊ ನೀವು ನೋಡಿದ್ದೀರ ಮ್ಯಾಗ್ನೆಟನ್ನು, ಇದು ಮ್ಯಾಗ್ನೆಟ್ ಅಂತ ಊಹೆ ಮಾಡ್ಕೊಳ್ಳಿ. ಇದು ಮ್ಯಾಗ್ನೆಟ್, ಒಂದು ಕಡೆಗೆ ಎಸ್ ಇರುತ್ತೆ, ಎನ್ ಇರುತ್ತೆ, ಇನ್ನೊಂದು ಕಡೆಗೆ ಎಸ್ ಇರುತ್ತೆ. ಕರೆಕ್ಟಾ? ಒಂದು ಕಡೆಗೆ ಎನ್ ಇರುತ್ತೆ, ಇನ್ನೊಂದು ಕಡೆಗೆ ಎಸ್. ಸೊ ಮ್ಯಾಗ್ನೆಟಲ್ಲಿ ಒಂದು ಉತ್ತರ ಧ್ರುವ ಇರುತ್ತೆ, ಇನ್ನೊಂದು ದಕ್ಷಿಣ ಧ್ರುವ ಇರುತ್ತೆ. ಸೊ ನೀವು ಫ್ರೀಯಾಗಿ ಮ್ಯಾಗ್ನೆಟನ್ನು ಹ್ಯಾಂಗ್ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಉತ್ತರ ಮತ್ತು ಧ್ರುವಕ್ಕೆ ಮಾತ್ರ ನಿಲ್ತೈತಿ. ಉತ್ತರಕ್ಕೆ ನಿಲ್ಲದನ್ನು ಉತ್ತರ ಧ್ರುವ ಅಂತ ಕರಿತೀವಿ, ದಕ್ಷಿಣದಕ್ಕೆ ನಿಲ್ಲದನ್ನು ದಕ್ಷಿಣ ಧ್ರುವ ಅಂತೇಳಿ ಕರಿತೀವಿ. ಅರ್ಥ ಆಗುತ್ತಾ? ಇದೇ ಡೈರೆಕ್ಷನ್ ನಿಲ್ತೈತಿ, ಉತ್ತರ ಮತ್ತು ದಕ್ಷಿಣ. ಯಾವುದೇ ಕಾರಣಕ್ಕೂ ಈ ಡೈರೆಕ್ಷನಲ್ಲಿ ನಿಲ್ಲೋದಿಲ್ಲ. ಅದು ಅದರ ಒಂದು ಸ್ಪೆಷಾಲಿಟೀಸ್. ಓಕೆನಾ? ಈ ಲೋಹದ್ದು. ಸೊ ಈಗ ನೋಡಿ, ಇದರಿಂದ ಏನಾಗುತ್ತೆ, ನಾರ್ಮಲ್ ಆಗಿ ಮ್ಯಾಗ್ನೆಟಿಕ್ ಫ್ಲಕ್ಸು ಅಂದರೆ ಅದರ ಬಲರೇಖೆಗಳಿರ್ತಾವೆ ನೋಡು, ಅವು ಎನ್ನಿಂದ ಹೋಗ್ತವೆ, ಎಸ್ ಕಡೆ ಸೇರ್ತವೆ. ಎನ್ನಿಂದ ಎಸ್ ಕಡೆ ಹಿಂಗೆ ಹೋಗ್ತಾ ಇರ್ತವೆ. ಎನ್ನಿಂದ ಹೋಗ್ತವೆ, ಎಸ್ ಒಳಗೆ ಬರ್ತವೆ. ಮತ್ತೆ ಒಳಗಡೆಗೆ ಎಸ್ ಇಂದ ಎನ್ ಹರಿತವೆ. ನೋಡಿ ಇಲ್ಲಿ ಸರಿ ಗೊತ್ತಾಗುತ್ತೆ ನೋಡಿ. ಎನ್ನಿಂದ ಎಸ್ಗೆ ಹೋಗುತ್ತೆ, ಎಸ್ ಇಂದ ಎನ್ಗೆ ಒಳಗಡೆ ಇರ್ತೈತಿ. ಎನ್ನಿಂದ ಎಸ್ಸಿಗೆ ಮಾತ್ರ ಹೊರಗಡೆಗೆ ಇರ್ತೈತಿ. ಅರ್ಥ ಆಗುತ್ತೆ ನಿಮಗೆ? ನೋಡಿ, ಮ್ಯಾಗ್ನೆಟಿಕ್ ಇದೆಯಲ್ಲ, ಮ್ಯಾಗ್ನೆಟಿಕ್ಕಿಂದ ಹೊರಗಡೆಗೆ ಹರಿತೈತಲ್ಲ ಇದು ಅದರ ಬಲರೇಖೆಗಳು, ಅವು ಎನ್ನಿಂದ ಎಸ್ ಕಡೆಗೆ ಹರಿತವೆ. ಆದರೆ ಎಸ್ ಇಂದ ಎನ್ ಕಡೆಗೆ ಹರಿತವೆ, ಅವು ಮ್ಯಾಗ್ನೆಟ್ ಒಳಗಡೆ ಹರಿತವೆ. ಅರ್ಥ ಆಗುತ್ತಾ? ಈ ಮ್ಯಾಗ್ನೆಟ್ ಹೊರಗಡೆ ಇರತಕ್ಕಂಥ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಕಟ್ ಮಾಡಿದಾಗ ನಮಗೆ ಎಲೆಕ್ಟ್ರಿಸಿಟಿ ಪವರ್ ಜನರೇಟ್ ಆಗುತ್ತೆ. ಏನು ಜನರೇಟ್ ಆಗುತ್ತೆ? ಎಲೆಕ್ಟ್ರಿಕ್ ಪವರು ಜನರೇಟ್ ಆಗುತ್ತೆ. ಈಗ ನೋಡೋಣ, ಈಗ ಈ ಫ್ಲಕ್ಸ್ ಏನು ಹರಿತವಲ್ಲ, ಇದನ್ನ ಯಾವ್ದ್ರಾಗ ಅಳತೆ ಮಾಡ್ತಾರಪ್ಪ ಅಂತ ಅಂದ್ರೆ ಇದನ್ನ ವೆಬರ್ ಪರ್ ಮೀಟರ್ ಅಳತೆ ಮಾಡ್ತಾರೆ. ವೆಬರ್ ಪರ್ ಮೀಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಯಾವ್ದ್ರಾಗ ಅಳತೆ ಮಾಡ್ತಾರೆ? ವೆಬರ್ ಅಲ್ಲಿ ಅಳತೆ ಮಾಡ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಅಳತೆ ಮಾಡತಕ್ಕಂತಹ ಯಾವ್ದ್ರಾಗ ಅಳತೆ ಮಾಡ್ತಾರೆ ನೋಡಿ. ಈಗ ನಿಮ್ಮ ತೂಕ ಇದೆಯಪ್ಪ, ಎಷ್ಟೋ ನಿನ್ನ ತೂಕ ಎಷ್ಟಿದೆ ಅಂತ ಏನು ಹೇಳ್ತೀನಿ ನೀನು? 50 kg ಇದೆ, 60 kg ಇದೆ ಅಂತ ಹೇಳ್ತೀರಾ. kg ಅನ್ನೋದೇನು ಹೇಳು? ತೂಕ ಅಳತೆ ಮಾಡ್ತಕ್ಕಂಥ ಒಂದು ಮಾಪನ. ಅರ್ಥ ಆಯ್ತು? ಅದೇ ತರ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಎಲ್ಲಿಂದ ಹೋಗ್ತವೆ ಹೇಳು? ಎನ್ ಇಂದ ಎಸ್ ಹರಿತಾವ ನೋಡಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಅಳತೆ ಮಾಡ್ತಕ್ಕಂಥದ್ದು ಯಾವ್ದ್ರಲ್ಲಿ? ವೆಬರ್ ಪರ್ ಮೀಟರ್. ವೆಬರ್ ಪರ್ ಮೀಟರ್. ವೆಬರ್ ಪರ್ ಮೀಟರ್ ಅಲ್ಲಿ ಏನ್ ಮಾಡ್ತಾರೆ? ಅಳತೆಯನ್ನ ಮಾಡ್ತಾರೆ. ಯಾವನ್ನ? ಮ್ಯಾಗ್ನೆಟಿಕ್ ಫ್ಲಕ್ಸ್. ನೋಡಿದು ಮೀಟರ್ ಪರ್ ವೆಬರ್ ತಪ್ಪು. ಇದು ಹರ್ಟ್ಸ್ ಅಂತಾರೆ. ಏನದು? ಹರ್ಟ್ಸ್. ಇದು ಫ್ರೀಕ್ವೆನ್ಸಿ ಅಳತೆ ಮಾಡೋದು. ಏನು ಹೇಳು? ಫ್ರೀಕ್ವೆನ್ಸಿ ಅಂದರೆ ಸೌಂಡ್ ಹೋಗ್ತಾರೆ ನೋಡಿ, ಸೌಂಡ್ ವೇವ್ಸ್ ಹೋಗ್ತಾವಲ್ಲ, ಅದನ್ನ ಅಳತೆ ಮಾಡೋದು. ಕೂಲಂಬ್ ಅನ್ನೋದು ಇದು ಕರೆಂಟನ್ನು ಅಳತೆ ಮಾಡೋದು. ಕೂಲಂಬ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಹರಿತಾವಲ್ಲ ಅದನ್ನ ಅಳತೆ ಮಾಡ್ತಾರೆ. ಸೊ ಈಗ ಇವೆರಡು ರಾಂಗ್ ಆನ್ಸರ್. ಅನ್ರಿಲೇಟೆಡ್, ರಿಲೇಟೆಡ್ ಮಾತ್ರ ಇವೆರಡು ಇದಾವೆ. ಆದರೆ ಇಲ್ಲಿ ಒಂದು ವೆಬರ್ ಪರ್ ಮೀಟರ್ ಕೊಟ್ಟಾರೆ, ಇನ್ನು ಮೀಟರ್ ಪರ್ ವೆಬರ್ ಕೊಟ್ಟಾರೆ. ಸರಿಯಾದ ಉತ್ತರ ಯಾವ್ದು? ವೆಬರ್ ಪರ್ ಮೀಟರ್. ವಿಚ್ ಲಾ ಸ್ಟೇಟ್ಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಇಂಡಕ್ಷನ್? ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈ 4 ಲಾ ಅದಾವೆ. ಈ 4 ಲಾದಲ್ಲಿ ಯಾವ ಲಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಹೇಳ್ತಾನೆ ಅಂದ್ರೆ ನೋಡಿ, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಕಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಬರ್ತತಿ ಅಂತ ಹೇಳ್ತಕ್ಕಂಥದ್ದು ಯಾವ ಲಾ ಅಂತ ಹೇಳ್ತಾನೆ. ಅರ್ಥ ಆಗತ್ತೆ ನಿಮಗೆ? ಸೊ ಆವಾಗ ನೋಡಿ, ಓಮ್ಸ್ ಲಾ ಏನ್ ಹೇಳುತ್ತೆ? ಇನ್ ಎ ಕ್ಲೋಸ್ಡ್ ಡಿಸಿ ಸರ್ಕ್ಯೂಟ್ ಅಥವಾ ಇನ್ ಎ ಕ್ಲೋಸ್ಡ್ ಸರ್ಕ್ಯೂಟ್ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಮೊನ್ನೆ ಲೆಕ್ಕ ಮಾಡಿದ್ವಿ, V = I × R ಅದನ್ನ ಹೇಳುತ್ತೆ. ಹುಕ್ಸ್ ಲಾ ಹೇಳುತ್ತೆ ಇದಕ್ಕೆ ರಿಲೇಟೆಡ್ ಇಲ್ಲ, ಇದು ಮೆಕ್ಯಾನಿಕಲ್. ಇದು ಹುಕ್ಸ್ ಲಾ ಸ್ಟೇಟ್ ದಟ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ವಿತ್ ಇನ್ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳುತ್ತೆ. ಲೆಂಜಸ್ ಲಾ ಏನ್ ಹೇಳುತ್ತೆ? ಸಿಂಗಲ್ ಫೇಸ್ ಮೋಟರ್ ಅದಾವ ನೋಡಿ, ನಿಮ್ಮ ಮನೆಗೆ ಯೂಸ್ ಮಾಡ್ತಾರೆ ನೋಡಿ, ಫ್ಯಾನ್ಗಳು, ಮಿಕ್ಸಿಗಳು, ಆಮೇಲೆ ಪಂಪ್ಗಳು, ಸಣ್ಣ ಸಣ್ಣ ಮೋಟ್ರಿ ನೀವು ನೆಲ್ಲಿ ಬಿಟ್ಟಿರ್ತಾರೆ, ನೆಲ್ಲಿಂದ ಮನೆ ಒಳಗೆ ನೀರು ಎಳ್ಕೊಳಕ್ಕೆ ಪಂಪ್ ಯೂಸ್ ಮಾಡ್ತಾರೆ ನೋಡಿ, ಅವೆಲ್ಲ ಸಿಂಗಲ್ ಫೇಸ್ ಮೋಟ್ರು. ಅವು ಈ ಲೆಂಜಸ್ ಲಾ ಮೇಲೆ, ಅವನ್ ಲಾ, ಈ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತವೆ. ಹಾಗೆ ಉಳಿದಿರ್ತಕ್ಕಂಥದ್ದು ಯಾವುದು? ಫ್ಯಾರಡೇಸ್ ಲಾಸ್ ಆಫ್. ಸೊ ಯಾವುದ್ರ ಮೇಲೆ ವರ್ಕ್ ಆಗುತ್ತೆ? ವಿಚ್ ಲಾ ಸ್ಟೇಟ್ ದಟ್ ಅಬೌಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಫ್ಯಾರಡೇಸ್ ಲಾ. ಫ್ಯಾರಡೇಸ್ ಲಾ ಸ್ಟೇಟ್ ಅಬೌಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಹೇಳ್ತಕ್ಕಂಥದ್ದು ಇವು 3-4 ಯಾವ ಲಾ ಅಂದ್ರೆ ಅದು ಫ್ಯಾರಡೇಸ್ ಲಾ. ಯಾವ್ದು? ಫ್ಯಾರಡೇಸ್ ಲಾ. ಇದು ಫ್ಯಾರಡೇಸ್ ಲಾ. ಓಕೆನಾ? ಓಮ್ಸ್ ಲಾ ಬಂದು
ಕರೆಂಟು ಒಂದು ಕಂಡಕ್ಟರ್ಲ್ಲಿ ಹರಿಬೇಕಾದ್ರೆ ವೋಲ್ಟೇಜು ಕರೆಂಟು ರೆಸಿಸ್ಟೆನ್ಸ್ಗೆ ಇರ್ತಕ್ಕಂಥ ರಿಲೇಷನ್ ಅನ್ನು ಹೇಳುತ್ತೆ. ಹುಕ್ಸ್ ಲಾ ಬಂದ್ಬಿಟ್ಟು ಮೆಕ್ಯಾನಿಕಲ್ ಇದು ಸ್ಟ್ರೆಸ್ಸು ಮತ್ತು ಸ್ಟ್ರೈನ್ಗೆ ಇರ್ತಕ್ಕಂಥ ರಿಲೇಷನ್ ಅನ್ನು ಹೇಳುತ್ತೆ. ಲೆಂಜಸ್ ಲಾ ಬಂದ್ಬಿಟ್ಟು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ಇರ್ತದೆ ನೋಡಿ, ಸಿಂಗಲ್ ಫೇಸ್ ಮೋಟರ್ ಇರ್ತದಲ್ಲ ಅದು ಯಾವ ಥರ ರನ್ ಆಗುತ್ತೆ ಅಂತ ಆ ಪ್ರಿನ್ಸಿಪಲ್ ಅನ್ನು ಹೇಳುತ್ತೆ. ಆದರೆ ಫ್ಯಾರಡೇಸ್ ಲಾ ಹೇಳುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಹೇಳುತ್ತೆ. ಅರ್ಥಾಯ್ತಾ? ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಹೇಳ್ತಕ್ಕಂಥದ್ದು ಯಾವ್ದು ಹೇಳು? ಫ್ಯಾರಡೇಸ್ ಲಾ. ಯಾವ್ದದು? ಫ್ಯಾರಡೇಸ್. ಹೋಗೋಣ ಮುಂದಕ್ಕೆ. ವಾಟ್ ಇಸ್ ದ ಫಾರ್ಮುಲಾ ಟು ಇಂಡ್ಯೂಸ್ಡ್ EMF? ವಾಟ್ ಇಸ್ ದ ಫಾರ್ಮುಲಾ ಫಾರ್ ದ ಇಂಡ್ಯೂಸ್ಡ್ EMF ಅನ್ನ ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ BLV sin Q. BLV ನೋಡಿ, B² sin Q ಅಲ್ಲ, BLV ಅಲ್ಲ, BLS sin Q. ಒಂದು ನಿಮಿಷ, ಯಾವ್ದಳು? BLV sin Q. ಬಿಲ್ ಇದೆ ನೋಡಿ, ಕಾಣಿಸುತ್ತಾ? ಇದು ಕರೆಂಟ್ ಹೋಯ್ತಾನಲ್ಲ. ಓಕೆ, ಸೊ ಬಿ ನೋಡಿ, B²L sin Q ಮಧ್ಯೆ ಅಲ್ಲ, BL sin Q ಅಲ್ಲೇ ಅಲ್ಲ. ಸರಿಯಾದ ಉತ್ತರ ಯಾವ್ದು? BLV sin Q. B²B sin Q ಅಲ್ಲ. ಯಾವ್ದು ಹೇಳೋದು? ವಾಟ್ ಈಸ್ ದ ಫಾರ್ಮುಲಾ ಫಾರ್ ಇಂಡ್ಯೂಸ್ಡ್ EMF ಅಂದ್ರೆ, ಸೊ ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಕಟ್ ಮಾಡಿದಾಗ ಕರೆಂಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅಲ್ಲಿ ಇಂಡ್ಯೂಸ್ಡ್ EMF ಬರುತ್ತೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಬರುತ್ತೆ. ಆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅನ್ನ ಕಂಡುಹಿಡಿತಕ್ಕಂಥ ಎಷ್ಟಿದೆ ಅಂತಕ್ಕಂಥದ್ದು ಕಂಡುಹಿಡಿಯತಕ್ಕಂಥ ಫಾರ್ಮುಲಾ ಯಾವ್ದು? BLV sin Q. ಅರ್ಥ ಆಯ್ತಾ? ಸೈನ್ ಥೀಟಾ ಅಂತಾರೆ ಕೆಲವೊಂದು ಬುಕ್ಕಲ್ಲಿ, ಕೆಲವೊಂದರಲ್ಲಿ sin Q ಅಂತ ಕೊಡ್ತಾರೆ. ಯಾವ್ದು? BLV sin Q. ಓಕೆ, ಹೋಗೋಣ. ವಾಟ್ ಡಸ್ ದ EMF ಸ್ಟ್ಯಾಂಡ್ಸ್ ಫಾರ್? EMF ಅಂದ್ರೆ ಏನು? EMF ಅಂದ್ರೆ ನೋಡಿ, ಎಲೆಕ್ಟ್ರೋ ಮೋಟಿವ್ ಫೋರ್ಸ್. EMF ಅಂದ್ರೇನು? ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ನೋಡಿ ಏನಂದ್ರೆ EMF ಅಂದ್ರೆ ನೋಡು, ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ಎಲೆಕ್ಟ್ರೋ ಮೋಟಿವ್ ಫೋರ್ಸ್. EMF ಅಂದ್ರೆ ಒಂದೇ ಸಿಂಪಲ್ ಆಗಿ ನೆನಪಿಟ್ಕೋಬೇಕು, ಏನದು? ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ಓಕೆನಾ? ಸೊ ಹಾಗಿದ್ರೆ ನೋಡಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಈಗ ಗೊತ್ತಾಯ್ತು EMF ಅಂದ್ರೆ ಏನಪ್ಪ? ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ನೋಡಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಲ್ಲ, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಬಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಲ್ಲ, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಮ್ಯಾಗ್ನೆಟಿಕ್ ಅಲ್ಲ, ಮೋಟಿವ್ ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ನೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಲ್ವೇ ಅಲ್ಲ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತಾನೆ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತಾನೆ. ಸೊ ಆಮೇಲೆ ಹೇಳ್ತಾನೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್. ನೋಡಿ, ಸೇಮ್ ಇದಾವೆ. ಎಲೆಕ್ಟ್ರಾನಿಕ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂತಾನೆ, ಎಲೆಕ್ಟ್ರಾನಿಕ್ ಮ್ಯಾಗ್ನೆಟಿಕ್. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತಾನೆ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತಾನೆ. ಸರಿಯಾದ ಉತ್ತರ ಏನು ಹೇಳೋ? ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರೋಮೋಟಿವ್. ನೋಡಿ, ಅದಕ್ಕೆ ಅವೇ ಮೋಟಿವೇಟ್ ಆಗ್ತವೆ, ನಾವ್ ಯಾವ್ದು ಪ್ರೆಷರ್ ಹಾಕಲ್ಲ. ನೋಡಿ, ಈಗ ನೀರಿಲ್ಲಿ ಬರ್ತಾ ಇದೆ, ಗುಂಡಿನಲ್ಲಿ ನೀರಿದೆ, ನಿಮ್ ಜಮೀನಿಗೆ ಹರಿಸ್ಬೇಕಾದ್ರೆ ನೀವೇನ್ ಮಾಡ್ತೀರೋ? ಪಂಪ್ ಹಚ್ತೀರಾ. ಪಂಪ್ ಹಚ್ಚಿದ್ರೆ ಮಾತ್ರ ನೀರು ಹೋಗತ್ತೆ, ಹಂಗೆ ಹೋಗತ್ತಾ? ಆದ್ರೆ ಎಲೆಕ್ಟ್ರಾನ್ಸ್ ಹಂಗಲ್ಲ, ಅಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಅವೇ ಹರ್ಕೊಂಡ್ಬರ್ತವೆ. ಏನ್ ಹೇಳು? ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಹೇಳು? ಅವೇ ಹರ್ಕೊಂಡ್ಬರ್ತವೆ. ನೀನ್ ಆಮೇಲೆ ತೊಳಿತೇನೆ ಎಲೆಕ್ಟ್ರಾನ್ಸ್ ಏನಾರ ಮನೆಗೆ ಎಲೆಕ್ಟ್ರಾನಿಕ್ ಪಂಪ್ ಇಟ್ಟಿರ್ತೀರಾ? ಇಲ್ಲ, ಸುಮ್ಮನೆ ಕರೆಂಟ್ ಹೊತ್ತಿರ ಸಾಕು, ತರಪಾಡಿ ಎಲೆಕ್ಟ್ರಾನ್ಸ್ ಏನಾಗ್ತವೆ? ಅವೇ ಸೆಲ್ಫ್. ಅದಕ್ಕೆ ಹೇಳ್ತಾರೆ ಎಲೆಕ್ಟ್ರೋ ಮೋಟಿವ್ ಫೋರ್ಸ್ ಅಂತಾರೆ. ಅವೇ ತನ್ನಷ್ಟೇ ತಾನೇ ಬಲವನ್ನ ತಗೊಂಡು ಅವು ಚಲಿಸ್ತವೆ. ಅದನ್ನ ಏನಂತ ಕರೀತಾರೆ? ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF? ನೋಡಿ, ಮಿಷಿನ್ ನಿಂತಿರುತ್ತೆ, ಎಲ್ಲಿ ಚಲಿಸೋದಿಲ್ಲ, ಅದು ಯಾವ ಮೂಮೆಂಟ್ ಆಗಲ್ಲ, ಅದ್ರ ಪಾರ್ಟು. ಆದ್ರೂ ಅದರೊಳಗೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇರುತ್ತೆ. ಅದು ಯಾವುದು ಅಂತಾನೆ. ನೋಡಿ, ಇನ್ನೊಂದ್ಸರಿ ಕೇಳಿ. ಸೊ ಏನ್ ಹೇಳ್ತಾನೆ? ಮಿಷಿನ್ ಎಲ್ಲಿರುತ್ತೋ ಅಲ್ಲೇ ಇರ್ತತಿ, ಆದ್ರೂ ಅದ್ರೊಳಗೆ ಏನಾಗುತ್ತೆ? ಕರೆಂಟ್ ಇರ್ತೈತಿ, ಅಥವಾ ಅಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇರುತ್ತೆ ಅಂತಾರೆ. ಒಂದು ನೋಡಿ, ಈಗ ಜನರೇಟರ್ ನೋಡಿರ್ತೀರ. ಈಗ ಕರೆಂಟ್ ಹೋದಾಗೆಲ್ಲ ಜನರೇಟರ್ ಆನ್ ಮಾಡ್ತಾರೆ, ನೋಡಿರಾ? ಸೊ ಆ ಜನರೇಟರ್ ಏನಾಗುತ್ತೆ? ರೊಟೇಟ್ ಆಗ್ತಾ ಇರುತ್ತೆ, ಆವಾಗ ಕರೆಂಟ್ ಬರುತ್ತೆ. ನಿಮಗೆ ಅರ್ಥ ಆಗುತ್ತಾ? ನಿಮಗೆ ಕರೆಂಟ್ ಬರುತ್ತೆ. ನೆಕ್ಸ್ಟ್ ನೋಡಿ, ಮೋಟಾರ್ ರೊಟೇಟ್ ಆಗ್ತಾ ಇರುತ್ತೆ, ಕರೆಂಟ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ? ಮೋಟಾರ್. ಸೊ ಇದು ಡೈನಾಮಿಕಲಿ ಇಂಡ್ಯೂಸ್ಡ್ EMF. ಇದು ಸಹ ಡೈನಾಮಿಕಲಿ, ಯಾವುದಾದ್ರು ಸುತ್ತುತ್ತೋ ಅಥವಾ ಮೂಮೆಂಟ್ ಆಗುತ್ತೋ ಆವಾಗ ಅದರೊಳಗೆ ಕರೆಂಟ್ ಇತ್ತಂದ್ರೆ ಅದನ್ನು ಡೈನಾಮಿಕಲಿ ಇಂಡ್ಯೂಸ್ಡ್ EMF ಅಂತ ಕರೀತಾರೆ. ಅದು ಸುತ್ತೋದು ಇಲ್ಲ, ಏನಿಲ್ಲ, ಸುಮ್ಮನೆ ನಿಂತ್ಕೊಂಡೇ ಇರ್ತೈತೆ, ಆದ್ರೆ ಕರೆಂಟ್ ಇರ್ತೈತಿ. ಅದನ್ನ ನಾವೇನಂತ ಕರೀತಾರೆ? ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಅಂತ ಕರೀತಾರೆ. ಆದ್ರೆ ವಿಚ್ ಇಸ್ ದ ಎಕ್ಸಾಂಪಲ್ ಫಾರ್ ದ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಅಂದ್ರೆ
ಜನರೇಟರ್ ಅಲ್ವೇ ಅಲ್ಲ. ಯಾಕಂದ್ರೆ ಜನರೇಟರ್ ರೊಟೇಟ್ ಆದ್ರೂ ಮಾತ್ರ ಕರೆಂಟ್ ಬರುತ್ತೆ, ಹೌದಿಲ್ಲ? ಹಂಗೆ ಬರ್ತದ ಕರೆಂಟು? ಬರಕ್ ಸಾಧ್ಯನೇ ಇಲ್ಲ. ಮೋಟರ್ ರನ್ ಆಗ್ಬೇಕಾದ್ರೆ ಕರೆಂಟ್ ಬೇಕು. ಕರೆಂಟ್ ಅನ್ನ ಕೊಟ್ರೆ ಮಾತ್ರ ರನ್ ಆಗುತ್ತೆ. ಕರೆಂಟ್ ಇಲ್ಲ ರನ್ ಆಗುತ್ತೆ ಮೋಟ್ರು? ಇಲ್ಲ. ನೆಕ್ಸ್ಟ್ ನೋಡಿ, ಇದು ರೆಫ್ರಿಜರೇಟರ್ ಇದೆ, ಇದನ್ನು ಅಷ್ಟೇ. ರೆಫ್ರಿಜರೇಟರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಸೊ ಅಲ್ಲಿ ರೆಫ್ರಿಜರೇಟರ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಮೆಕ್ಯಾನಿಕಲ್ ಸಿಸ್ಟಮ್ ಇರುತ್ತೆ, ಆ ಕಂಪ್ರೆಸರ್ ಇರ್ತದೆ, ಅದು ಯಾವಾಗಲೂ ವರ್ಕ್ ಆಗ್ತಾ ಇರುತ್ತೆ. ಆದರೆ ಇವನಿದಾನಲ್ಲ ಟ್ರಾನ್ಸ್ಫಾರ್ಮರ್, ಹಳ್ಳಿ ಕಡೆಗೆ ಇರ್ತಾವೆ ನೋಡಿದ್ರೆ ಟ್ರಾನ್ಸ್ಫಾರ್ಮರು ಗುಯ್ ಅಂತ ಸೌಂಡ್ ಅಷ್ಟೇ ಬರುತ್ತೆ, ಯಾವ ಪಾರ್ಟ್ ಮೂವ್ಮೆಂಟ್ ಆಗಲ್ಲ. ನೋಡಿ, ಟ್ರಾನ್ಸ್ಫಾರ್ಮರ್ ಅಲ್ಲಿ ಒಂದು ಪ್ರೈಮರಿ ಕಾಯಿಲ್ ಇರುತ್ತೆ, ಇನ್ನೊಂದೇನಿರುತ್ತೆ ಸೆಕೆಂಡರಿ ಕಾಯಿಲ್ ಇರುತ್ತೆ. ಇಲ್ಲಿಂದ ಕರೆಂಟ್ ತಗೊಳುತ್ತೆ, ಈ ಕಡೆಗೆ ಕೊಡುತ್ತೆ, ಯಾವ ಪಾರ್ಟ್ ಮೂವ್ಮೆಂಟ್ ಆಗಲ್ಲ. ಇದರಲ್ಲಿ 3 ಟೈಪ್ ಟ್ರಾನ್ಸ್ಫಾರ್ಮರ್ ಇರ್ತವೆ. 1 to 1 ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನಿಮ್ಮ ಹಳ್ಳಿ ಕಡೆ ಎಲ್ಲ ಬಳಸೋ ಯಾವ್ಯಾವ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸ್ತಾರೆ ನಾರ್ಮಲ್ ಆಗಿ. ನೋಡಿ, ಈಗ ಮೇನ್ ವೋಲ್ಟೇಜ್ ಇಂದ 440 ವೋಲ್ಟ್ಸ್ ಬರುತ್ತೆ, ಕರೆಕ್ಟ್ ಏನಪ್ಪ? ಎಷ್ಟು ಬರುತ್ತೆ? 440 ವೋಲ್ಟ್ಸ್. ನಿಮ್ಮ ಮನೆಗೆ ಬರೋದು ಎಷ್ಟು ಹೇಳು? 220 ವೋಲ್ಟ್ಸ್ ಬರುತ್ತೆ. ಎಷ್ಟು ಬರುತ್ತೆ ಹೇಳು? 440 ಇದ್ದದ್ದನ್ನ ನೋಡಿ, ಇಲ್ಲಿ ವೈಂಡಿಂಗು ಇದು ಹೆಚ್ಚಿಗೆ ಇರುತ್ತೆ, ಇದು ವೈಂಡಿಂಗ್ ಕಮ್ಮಿ ಇರುತ್ತೆ. 440 ಇರೋದನ್ನ 220 ವೋಲ್ಟ್ಸ್ಗೆ ನಿಮಗೆ ಬಿಡ್ತಾರೆ. ಅರ್ಥ ಆಗುತ್ತೆ ನಿಮಗೆ? ಇದನ್ನ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ನೋಡಿ, ರಿಸೀವಿಂಗ್ ಸ್ಟೇಷನ್ ಇರ್ತವೆ, ಇಲ್ಲಿ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ ಇರ್ತಾರೆ ನೋಡಿರಾ? ಅಲ್ಲೇನಾಗುತ್ತೆ ನೋಡಿ, ಬರೋದು 440 ವೋಲ್ಟ್ಸ್ ಅನ್ನು ಅದನ್ನ ಎಲ್ಲಾ ಊರುಗಳಿಗೆ ಡಿವೈಡ್ ಮಾಡಬೇಕು. ಅದಕ್ಕೆ ಆ ಸಪ್ರೇಟ್ ಇರ್ತೈತೆ ಲೈನ್ಗಳು, ಅರ್ಥ ಆಯ್ತಾ? ಸೊ ಕಂಟ್ರೋಲಿಂಗ್ ಸಿಸ್ಟಮ್. ಸೊ ಆವಾಗ ಸ್ಟೆಪ್ ಅಪ್ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ? ಸ್ಟೆಪ್ ಅಪ್ ಮಾಡಿ ಮತ್ತೆ ಪ್ರತಿ ಹಳ್ಳಿಗೂ ಏನದು ಗ್ರಿಡ್ಡೇ ಬೇರೆ ಇರ್ತದೆ. ಗ್ರಿಡ್ ಅಲ್ಲಿ ನೋಡಿರ್ತಾರಲ್ಲ, ಇಲ್ಲಿ ಐತಿ ವಿಮಾನಮಟ್ಟಿ ನೋಡಿರಲ್ಲ, ಸರಸ್ವತಿ ನಗರಕ್ಕೆ ಬೇರೆ ಇರುತ್ತೆ, ಸೊ ವಿದ್ಯಾನಗರಕ್ಕೆ ಬೇರೆ ಇರುತ್ತೆ, ಆಮೇಲೆ ದಾವಣಗೆರೆ ಹಳೆ ದಾವಣಗೆರೆಗೆ ಬೇರೆ ಇರುತ್ತೆ, ಶಿವಕುಮಾರ್ ಬಡಾವಣೆಗೆ ಬೇರೆ ಇರುತ್ತೆ, ಶ್ಯಾಮ್ನೂರ್ಗೆ ಬೇರೆ ಇರುತ್ತೆ, ನಿಟುವಳಿಗೆ ಬೇರೆ ಬೇರೆ ಲೈನ್ ಇರ್ತವೆ, ಗ್ರಿಡ್ ಲೈನ್. ಅರ್ಥ ಆಗುತ್ತಾ? ಅದನ್ನ ಡಿಸ್ಕನೆಕ್ಟ್ ಮಾಡಿದ್ರೆ ಆ ಏರಿಯಾ ಪೂರ್ತಿ ಕರೆಂಟು ಹೋಗ್ಬಿಡುತ್ತೆ. ಅರ್ಥ ಆಗುತ್ತಾ ನಿಮಗೆ? ಸೊ ಹಾಗಾಗಿ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಯಾವ್ದಳು? ಟ್ರಾನ್ಸ್ಫಾರ್ಮರ್. ಯಾವ್ದಳು? ಟ್ರಾನ್ಸ್ಫಾರ್ಮರ್. ಯಾವ್ದಳು? ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ನೋಡೋಣ, ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ, ಈ ಟ್ರಾನ್ಸ್ಫಾರ್ಮರ್ ಸ್ಟ್ಯಾಟಿಕಲಿ ಇಂಡಿಸರ್, ಈ ರೆಫ್ರಿಜರೇಟರ್ ಮತ್ತೆ ಮೋಟರ್ ಇದಾವಲ್ಲ, ಇದು ಸಂಬಂಧನೇ ಇಲ್ಲ. ಇಲ್ಲಿ ಕರೆಂಟ್ ಕೊಟ್ಟರು ಮಾತ್ರ ಏನಾಗತ್ತೇಳು? ಮೋಟರ್ ಆನ್ ಆಗತ್ತೆ. ಕರೆಂಟ್ ಕೊಟ್ಟರು ಮಾತ್ರ ಏನಾಗತ್ತೇಳು? ರೆಫ್ರಿಜರೇಟರ್ ಆನ್ ಆಗತ್ತೆ. ಆದ್ರೆ ಜನರೇಟರ್ ಐತಲ್ಲ, ಅದು ಇಂಜಿನ್ ತಿರುಗಿದ್ರೆ ಜನರೇಟರ್ ತಿರುಗ್ತು ಅಂದ್ರೆ ಸಾಕು ಕರೆಂಟ್ ಪ್ರೊಡ್ಯೂಸ್ ಆಗತ್ತೆ. ಇಲ್ಲಿ ಯಾವುದು ಕರೆಂಟ್ ಪ್ರೊಡ್ಯೂಸ್ ಆಗೋದಿಲ್ಲ. ಮೋಟರ್ ರೆಫ್ರಿಜರೇಟರ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗತ್ತಾ? ಇಲ್ಲ. ನೋಡಿ, ಈಗ ವಿಚ್ ಈಸ್ ದ ಎಕ್ಸಾಂಪಲ್ ಫಾರ್ ಡೈನಾಮಿಕಲಿ ಇಂಡ್ಯೂಸ್ಡ್ EMF? ರನ್ ಆಗ್ತತೆ ಆದ್ರೂ ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಿಂತ್ಕೊಂಡಲ್ಲೇ ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ, ಎಲ್ಲಿರುತ್ತೋ ಅಲ್ಲೇ. ಸೊ ಇವು ಎರಡನ್ನು ಕರೆಂಟ್ ತಗೊಳ್ತವೆ, ಕರೆಂಟ್ ಅನ್ನ ಪ್ರೊಡ್ಯೂಸ್ ಅನ್ನ ಮಾಡೋದಿಲ್ಲ. ಅರ್ಥ ಆಗುತ್ತಾ ನಿಮಗೆ? ಸೊ ಈ ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ? ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲಿ ಬಂದಿರೋ ಕರೆಂಟ್ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 1 to 1 ಟ್ರಾನ್ಸ್ಫಾರ್ಮರ್ ಅಂತಾರೆ. ಇಲ್ಲಿ ಬಂದದ್ದನ್ನ ಕಡಿಮೆ ಮಾಡಿದ್ರೆ ಅದನ್ನ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಇಲ್ಲಿ ಬಂದದ್ದನ್ನ ಹೆಚ್ಚಿಗೆ ಮಾಡಿದ್ರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಟ್ರಾನ್ಸ್ಫಾರ್ಮರ್ ಅಲ್ಲಿ ಎಷ್ಟು ಟೈಪು? 3 ಟೈಪ್ ಬೇಸಿಕಲಿ. ಓಕೆನಾ? ನೆಕ್ಸ್ಟ್ ಹೋಗೋಣ. ವಿಚ್ ಈಸ್ ದ ಎಕ್ಸಾಂಪಲ್ ಫಾರ್ ಡೈನಾಮಿಕಲಿ ಇಂಡ್ಯೂಸ್ಡ್ EMF? ಇಲ್ಲಿ ಗೊತ್ತಾಗಿರುತ್ತೆ, ಮತ್ತೆ ಹೇಳಿದ್ದೀನಿ, ಮೋಟಾರ್ ಮೊದಲೇ ಅಲ್ಲ, ಕಾರು ಅಲ್ವೇ ಅಲ್ಲ, ಮೋಟಾರ್ ಬೈಕು ಅಲ್ಲೇ ಅಲ್ಲ. ಇವೆಲ್ಲವೂ ಏನು ಗೊತ್ತಾ? ಪೆಟ್ರೋಲ್ ಅಥವಾ ಡೀಸೆಲ್ ಇಂದ ರನ್ ಆಗ್ತವೆ. ಕರೆಂಟ್ ಅನ್ನ ಕೊಟ್ರೆ ರನ್ ಆಗ್ತವೆ. ಕರೆಂಟ್ ಏನು ಕಾರ್ ಇದಪ್ಪ, ಎಲೆಕ್ಟ್ರಿಸಿಟಿ ಕಾರ್ ಐತೇನು, ಕರೆಂಟ್ ಅನ್ನ ಕೊಟ್ರೆ ರನ್ ಆಕತಿ. ಕರೆಂಟ್ ಸ್ಟಾಪ್ ಮಾಡಿದ್ರೆ ರನ್ ಆಕತ್ತ? ಇಲ್ಲ. ಇದು ಕರೆಂಟ್ ಕೊಟ್ರೆ ರನ್ ಆಕತಿ ಮೋಟರ್ ಬೈಕ್, ಇದು ಕರೆಂಟ್ ಕೊಟ್ರೆ ರನ್ ಆಕತಿ. ಆದ್ರೆ ಇದು ರನ್ ಆದ್ರೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಯಾವ್ದು? ಜನರೇಟರ್ ರನ್ ಆಯ್ತಂದ್ರೆ ಏನಾಗುತ್ತೆ? ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಇದನ್ನ ಏನಂತ ಕರೀತಾರೆ? ಡೈನಾಮಿಕಲಿ ಇಂಡ್ಯೂಸ್ಡ್ EMF. ಇದು ನೋಡು, ಇದರಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಆದ್ರೆ ಇದ್ರಾಗ ಜನರೇಟರ್ ರೊಟೇಟ್ ಆಗಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆದ್ರೆ ಇದೇನಾಗುತ್ತೆ? ನಿಂತಲ್ಲೇ ನಿಂತಿರುತ್ತೆ, ಎಲ್ಲಿರುತ್ತೆ ಅಲ್ಲೇ ಇರ್ತದೆ. ಆ ತರ ಕರೆಂಟ್ ಪ್ರೊಡ್ಯೂಸ್ ಆದ್ರೆ ಅದನ್ನೇನಂತ ಕರೀತಾರೆ? ಟ್ರಾನ್ಸ್ಫಾರ್ಮರ್. ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಅಂತ ಕರೀತಾರೆ. ಜನರೇಟರ್ಗೆ ಡೈನಾಮಿಕಲಿ ಇಂಡ್ಯೂಸ್ಡ್ EMF ಅಂತ ಕರೀತಾರೆ. ವಾಟ್ ಇಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್? ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಎಲೆಕ್ಟ್ರಿಕ್ ಪವರ್ ಅನ್ನ ಯಾವ್ದ್ರ ಮೆಜರ್ ಮಾಡ್ತಾರೆ? ವ್ಯಾಟ್ಸ್ ಅಲ್ಲಿ. ಯಾವ್ದು? ವ್ಯಾಟ್ಸ್. ವೋಲ್ಟ್ ಬಂದ್ಬಿಟ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಎಲೆಕ್ಟ್ರೋಮೋಟಿವ್ ಫೋರ್ಸ್, EMF ಅನ್ನ ಅಳತೆ ಮಾಡೋದು. ಓಮ್ಸ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಅಳತೆ ಮಾಡೋದು, ರೆಸಿಸ್ಟೆನ್ಸ್ ಅನ್ನ ಅಳತೆ ಮಾಡೋದು. ಆಂಪಿಯರ್ ಬಂದು ಕರೆಂಟ್ ಅಳತೆ ಮಾಡೋದು. ಪವರ್ ಅಳತೆ ಮಾಡೋದು ಯಾವ್ದು? ವ್ಯಾಟ್ಸ್.
ಪವರ್ ಪವರನ್ನ ಅಳತೆ ಮಾಡ್ತಕ್ಕಂಥದ್ದು ಯಾವ್ದ್ರಲ್ಲಿ ಅಳತೆ ಮಾಡ್ತಾರೆ? ವ್ಯಾಟ್ಸ್ ಅಲ್ಲಿ ಅಳತೆ ಮಾಡ್ತಾರೆ. ಓಕೆ, ಹೋಗೋಣ ಮುಂದಕ್ಕೆ. ಪವರ್ ಅನ್ನ ನೋಡಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ. ಪವರ್ ಅನ್ನ ನೋಡಿ, 1 ವೋಲ್ಟ್ ಇದೆ, ಓಮ್ಸ್ ಇದೆ, ವ್ಯಾಟ್ಸ್ ಇದೆ, ಆಂಪಿಯರ್ ಇದೆ. ಸರಿಯಾದ ಉತ್ತರ ಯಾವುದಪ್ಪ? ವ್ಯಾಟ್ಸ್. ಓಕೆ ಓಕೆ, ಸೊ ಈಗ ನೋಡೋಣ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಈಗ 188ನೇ ಕ್ವಶನ್ ಅನ್ನು ನೋಡಿ. ವಾಟ್ ಈಸ್ ದ ಕರೆಂಟ್ ಫ್ಲೋ ಇನ್ ದ ಬಲ್ಬ್? ಈ ಬಲ್ಬ್ ಬರ್ತಾವ ನೋಡಿ, ಬಲ್ಬ್ ಆ ಬಲ್ಬ್ ಅಲ್ಲಿ ಕರೆಂಟ್ ಹರಿತಾ ಇದೆ. ಎಷ್ಟು ಕರೆಂಟ್ ಹರಿತಾ ಇದೆ ಅಂತ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? ವಾಟ್ ಈಸ್ ದ, ವಾಟ್ ಅಂದ್ರೆ ಏನು ಅಥವಾ ಎಷ್ಟು ಅಂತ ಅರ್ಥ ಆಯ್ತಾ? ವಿಚ್ ಅಂದ್ರೆ ಎಷ್ಟು ಅಂತ, ವಾಟ್ ಅಂದ್ರೆ ಏನು. ವಾಟ್ ಈಸ್ ದ ಕರೆಂಟ್ ಫ್ಲೋ ಇನ್ ದ ಬಲ್ಬ್ ಅಲ್ಲಿ ಎಷ್ಟು ಕರೆಂಟ್ ಹರಿತಾ ಇದೆ ಅಂತ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಏನ್ ಕೊಟ್ಟಿದ್ದಾನೆ? ಪವರ್ ಕೊಟ್ಟಾನೆ. ಎಷ್ಟು ಹೇಳು? 550 ವ್ಯಾಟ್ಸ್. ಕರೆಕ್ಟ್ ಏನಪ್ಪ? ಎಷ್ಟು ಕೊಟ್ಟಿದ್ದಾನೆ? 550 ವ್ಯಾಟ್ಸ್ ಕೊಟ್ಟಾನೆ. ಇಲ್ಲ ಇಲ್ಲಿ ರೆಸಿಸ್ಟೆನ್ಸ್ ಕೊಟ್ಟಾನೆ. ರೆಸಿಸ್ಟೆನ್ಸ್ ಎಷ್ಟು ಹೇಳು? 22 ಓಮ್. ಹಾಗಾದ್ರೆ ಏನ್ ಕೇಳಿದಾನೆ ಇವನು? ಕರೆಂಟ್ ಎಷ್ಟು ಅಂತ ಕೇಳಿದಾನೆ. ಏನ್ ಕೇಳಿದಾನೆ ಗುರು? ಕರೆಂಟ್ ಎಷ್ಟು ಹರಿತಾನ ಅಂತ ಕೇಳಿದಾನೆ. ಸೊ ಅವಾಗ ನೀ ಏನ್ ಮಾಡ್ಬೇಕು? ಸೊ ಇಲ್ಲಿ ನೋಡಿ, ಸೊ ಈಗ ನೋಡಿ, ಈ ತರ ಇದ್ದಾಗ ಸಿಂಪಲ್ ಫಾರ್ಮುಲಾ ಮತ್ತೆ ಹೇಳಿದ್ದೀನಿ. ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ ಮಾಡಬೇಕು. ಪವರ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು? ವಿ ಇಂಟು ಐ. ವೋಲ್ಟೇಜ್ ಇಂಟು ಕರೆಂಟ್ ಅನ್ನ ಗುಣಿಸಿದ್ರೆ ನಮಗೆ ಪವರ್ ಬರುತ್ತೆ ವ್ಯಾಟ್ಸ್ ಅಲ್ಲಿ. ನಿಮಗೆ ಆಲ್ರೆಡಿ ಗೊತ್ತಿದೆ ಪಿ ಇಸ್ ಈಕ್ವಲ್ ಟು, ಬರೀ ವಿ ಮಾತ್ರ ತಗೊಳ್ಳೋಣ. ನಿನ್ನೆ ಸಾಲ್ವ್ ಮಾಡಿದ್ವಿ ಓಮ್ಸ್ ಲಾದಲ್ಲಿ. ವಿ ಇಸ್ ಈಕ್ವಲ್ ಟು ಏನಪ್ಪ? ಐ ಇಂಟು ಆರ್. ವಿ ಇಸ್ ಈಕ್ವಲ್ ಟು ಏನು ಹೇಳು? ಐ ಇಂಟು ಆರ್. ಈ ವಿ ಜಾಗದಾಗ ನಾನೇನ್ ಮಾಡ್ಬಿಡ್ತೀನಿ? ಐ ಆರ್ ಹಾಕ್ತೀನಿ. ಯಾಕೆ ಹೇಳು? ನಮಗೆ ಆರ್ ಕೊಟ್ಟಾನೆ, ಪಿ ಕೊಟ್ಟಾನೆ, ಐ ಕಂಡುಹಿಡಿಬೇಕು. ವಿ ಬೇಕಾಗಿಲ್ಲ ನಮಗೆ, ವಿ ತೆಗಿಬೇಕು. ವಿ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ವಿಗೆ ಸರಿ ಸಮನಾದಂತ ಪದವನ್ನ ಹಾಕ್ಬೇಕು. ಸೊ ವಿಗೆ ಸರಿ ಸಮನಾದಂತ ಪದ ಅಂದ್ರೆ ಯಾವ್ದು? ಐ ಆರ್ ಇಂಟು ಐ. ಆವಾಗ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಐ ಸ್ಕ್ವೇರ್ ಆರ್. ಐ ಇಂಟು ಐ ಸ್ಕ್ವೇರ್ ಆರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ is the problem. What is the current flow in the bulb? A power is equal to 550 watts and resistance is equal to 22 ohm. Then you can find the I. We know that power is equal to V into I. So we are not required this voltage. Actually we require current. So for the current you can substitute instead of Y because he has given the resistance. He has given the resistance. So you can replace the V. Instead of V you can write V is equal to I into R. Then P is equal to I into R into Y. Then P is equal to I square R is the formula. Okay. So next so you can put the values of P. What is the value of the P? 550 watts. So instead of, in the place of P, you can put the value 550. Then what about the I? You can find out this one I square. You can find out. So next into, what is the value of R? 22 volt. The 22. Okay. So then I square is equal to 550 divided by 22. So here is the multiplication. Here is the multiplication. You can shift 22 from right side to left side. Okay. So right side to left side. Then into becomes divided by. Then I square is equal to. So you can calculate now 550 divided by 220. What is your answer? Come on. 22. Now you are getting the value 25. You are getting 25. So nodili. So 2 1 ja 2, 2 1 ja 2, 2 1 ja 2. Sorry. What is the value of this one? 2 na 5. Okay. So nodili 22 1 ja 22, 22 5 ja 5 2 ja 10, 5 2 ja 10. So nodili 5 2 ja 10, 1 carry, 5 2 ja 10. ನೋಡಿ 550 ಹೊಡಿರಿ ಪಡ 550 divided by 22 ಹೊಡಿರಿ. ಮಿಸ್ಟೇಕ್ ಆಯ್ತಾ? 25 ಅಂತ. ಓಕೆ ಕರೆಕ್ಟ್. ಸೊ 25
What is the answer? 25. Then I is equal to take out the square root. That is square root of 25. That means square root on both sides. Square root on both side. Okay? ಎರಡು ಕಡೆಗೂ ಸ್ಕ್ವೇರ್ ರೂಟ್ ಅನ್ನ ಮಾಡಿ ಅವಾಗ ರೂಟ್ ಆಫ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಈ 25 ಅನ್ನ ಹೇಗೆ ಬರ್ಕೊಂತೀನಿ 5 ಇಂಟು 5 ಅಂತ ಬರಿತೀನಿ. ಅವಾಗ ಏನಾಗುತ್ತೆ 5 ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ಅವಾಗ ರೂಟ್ ಕ್ಯಾನ್ಸಲ್ ಆಗುತ್ತೆ. ದೆನ್ ಯು ಆರ್ ಗೆಟಿಂಗ್ ಐ ಇಸ್ ಈಕ್ವಲ್ ಟು 5. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಇನ್ನೊಂದ್ಸರಿ ಕೇಳ್ಕೊಳ್ಳಿ ಗೊತ್ತಾಗದೇ ಇದ್ರೆ. ಹಲೋ ಕಮಾನ್ ಸಿ ಹಿಯರ್. ಸೊ ಹಿಯರ್ ವಾಟ್ ಇಸ್ ದ current flow in the ball if the power consumption is 550 watts and resistance is 22 ohm? Then he has given P is equal to 550 watts, resistance 22 volts, and he is asking the I. We know that P is equal to I square into R. That power 550 is equal to I square into 22. That I square is equal to 550 divided by 22. Now you are getting the 25. So make square root on both sides. Now you can write root of I square and root of 5 square. That means 25 means 5 into 5. That is 5 square. So cancel the both square and square root. Square and square root. Now you are getting the I is equal to 5 amps. 5 amps. Okay, ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ನೆಕ್ಸ್ಟ್ ಲೆಕ್ಕ. ಸೊ ನೆಕ್ಸ್ಟ್ ಲೆಕ್ಕ ಏನು ಹೇಳುತ್ತೆ ಅಂತ ಹೇಳಿ. ಸೊ ನೋಡಿ ಏನು ಹೇಳ್ತಾನೆ, what is the power required? He is asking the power. The question is, he is asking the power. Now see, he is asking the power. What is the power required? What he has given? I has given. How much? 0.455. Resistance he has given 484 ohm. Correct? So next see, P is equal to, you know that P is equal to I square into R. Correct? P is equal to I square into R is the formula. So next, what is I? 484. Sorry. I, what is I? 0.455 whole square. What is the resistance? 484. So 484. Then 0.455 into 0.455 into 484. Then you will get how much you are getting. Come on, calculate it. ಎಷ್ಟು ಬರುತ್ತೆ ಹೇಳಿ ಪಟ್ ಅಂತ. I square into 0.45 ನೋಡಿ ಅವಾಗ ನಿಮಗೆ ಕರೆಕ್ಟ್ ಬರುತ್ತೆ. You will get the answer of 100.2 watts. 0.455 into 0.455 into 484 ಮಾಡಿ ಅವಾಗ ಕರೆಕ್ಟ್ ನಿಮಗೆ ಬರುತ್ತೆ 100.2. ಬಂತ ಎಲ್ಲರಿಗೂ? ಕ್ಯಾಲ್ಕುಲೇಟರ್ ತೆಗಿರಿ, ಒತ್ತಬೇಕು ಕ್ಯಾಲ್ಕುಲೇಟರ್ ಒತ್ತಿ, ಪಟ್ ಒತ್ತಿ. ಹೋಗೋಣ ನೆಕ್ಸ್ಟ್. ಆಯ್ತಾ? ಮಾತಾಡ್ಬೇಕು. ಬಂತ 100.4 ಬಂತ ಎಲ್ಲರಿಗೂ? ಬಂತೇನಪ್ಪ? ಸೊ ಓಕೆ, ಹೋಗೋಣ ಮುಂದಿನ ಲೆಕ್ಕ ನೋಡೋಣ. ಸೊ ನೆಕ್ಸ್ಟ್ ಲೆಕ್ಕ ನೋಡೋಣ. ನೆಕ್ಸ್ಟ್ ವಾಟ್ ಇಯರ್ಸ್ ಗಿವ, ಈಗ ಏನು ಕೊಡ್ತಾನಂತ ನೋಡೋಣ. ಸೊ ಎಷ್ಟನೇದು 190ನೇ ಲೆಕ್ಕ. ವಾಟ್ ಈಸ್ ದ ರೇಟೆಡ್ ಪವರ್ ಅಂತಾರೆ. ವಾಟ್ ಈಸ್ ದ ರೇಟೆಡ್ ಪವರ್? ಮತ್ತೆ ಪವರ್ ಅನ್ನ ಕಂಡುಹಿಡಿಬೇಕು. ವಾಟ್ ಈಸ್ ದ ರೇಟೆಡ್ ಪವರ್ ಅಂದ್ರೆ ಡಿಸೈಡ್ ಮಾಡಿರ್ತಕ್ಕಂಥ ಪವರ್ ಎಷ್ಟು. ನೋಡಿ ಈಗ ಮೋಟರ್ ಮೇಲೆ ರೇಟೆಡ್ ಪವರ್ ಬರೆದಿರ್ತಾನೆ. ರೇಟೆಡ್ ಪವರ್ ಅಂತೇಳಿ 1 HP 2 HP ಅಂತ. ಅಂದರೆ ನೀವು ಅಷ್ಟೋದನ್ನ ಕನ್ಸ್ಯೂಮ್ ಮಾಡ್ಬೋದು ಅಂತ. 2 HP ತನಕ ಲೋಡ್ ಹಾಕ್ಬೋದು. 2 HP ಮೋಟ್ರಿಗೆ 1 HP ಮೋಟ್ರ್ ಲೋಡ್ ಹಾಕಿದ್ರೆ ಏನಾಗಲ್ಲ. 2 HP ಗಿಂತ ಹೆಚ್ಚಿಗೆ ಹಾಕಿದ್ರೆ ಏನಾಗುತ್ತೆ, ಮೋಟ್ರು ಬರ್ನ್ ಆಗ್ಬಿಡುತ್ತೆ, ಓವರ್ಲೋಡ್ ಆಗುತ್ತೆ. ಅರ್ಥ ಆಯ್ತಾ? ಅದು ರೇಟೆಡ್ ಏನೋ ಪವರ್ ಅಂತ ಕರೀತಾರೆ. ವಾಟ್ ಈಸ್ ದ ರೇಟೆಡ್ ಪವರ್? ಅಡ್ಜಸ್ಟಬಲ್ ರೆಸಿಸ್ಟರ್ ಬಿಯರ್ಸ್ ದ ಫಾಲೋಯಿಂಗ್ ಲೇಬಲ್ ಅಂತಾರೆ. ಸೊ ನೋಡಿ, ಈಗ ಒಂದು ಮೋಟ್ರ್ ಇದೆ, ಅದಕ್ಕೆ ರೇಟೆಡ್ ಪವರ್ ಎಷ್ಟು, ಇದಕ್ಕೇನು ಕೊಟ್ಟಿದ್ದಾರೆ, ಲೇಬಲ್ ಹಾಕಿದ್ದಾನೆ ನೋಡಿ. ಏನಂತ? 1.5 ಕಿಲೋ ಓಮ್. 1.5 ಕಿಲೋ ಓಮ್. ಆರ್ ಕೊಟ್ಟಿದ್ದಾರೆ 1.5 ಕಿಲೋ ಓಮ್. ಕಿಲೋ ಅಂದ್ರೆ 1000 ಅಂತ. ನೋಡಿ ಇಲ್ಲಿ 1.5 ಇಂಟು 1000 ಓಮ್ ಅಂತ. ಅವಾಗ 1500 ಏನಾಗುತ್ತಿದೋ ಓಮ್ ಆಗುತ್ತೆ. 1500 ಓಮ್. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಎಷ್ಟಾಯ್ತು?
1500 ಓಮ್ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಾನೆ 0.08 ಆಂಪ್ಸ್ ಕೊಟ್ಟಾನೆ. ವೋಲ್ಟೇಜ್ ನೆಸಿಟಿ ಇಲ್ಲ ನಮಗಿಲ್ಲಿ. ಸೊ ಈಗ ಏನ್ ಮಾಡಬೇಕು, P I ಅಂದ್ರೆ ಎಷ್ಟಪ್ಪ, ಅವನೇ ಕೊಟ್ಟಿದ್ದಾನೆ 0.08 ಹೋಲ್ ಸ್ಕ್ವೇರ್. ಕರೆಂಟ್ ಎಷ್ಟಪ್ಪ, 1005. ಕರೆಕ್ಟಾ, 1005 ಮಾಡಿ ಲೆಕ್ಕ ಹೇಳಿ ಉತ್ತರ. 0.008 ಹೊಡೀರಿ, ಆವಾಗ 0.0064 ನೋಡಿ ಇಂಟು 1500 ಎಷ್ಟು ಬರುತ್ತೆ ಹೇಳಿ ಉತ್ತರ. 0.0064 ಇಂಟು 1500 ಬಂತ ಎಲ್ಲರಿಗೂ? 15 15 ನಾಲ್ಕಲ್ಲ 60ಕ್ಕೆ 0, 15 ಆಗಲೇ 90. ಎಷ್ಟು ಬಂತಪ್ಪ? 9.6 ಬಂತ ಎಲ್ಲರಿಗೂ? 15 ನಾಲ್ಕಲೆ 60, 6, 15 ಆಗಲೇ 90, 9.6. 9.6 ಎಲ್ಲರಿಗೂ ಬಂತ? 9.6. 9.6 is the rated voltage. ವ್ಯಾಟ್ಸ್ ಪವರ್ ಕನ್ಸಂಪ್ಷನ್ ಎಷ್ಟು ಮಾಡುತ್ತೆ ಅಂದರೆ 9.6. ನೆಕ್ಸ್ಟ್ ಹೋಗೋಣ ಮುಂದೆ 91ನೇ ಕ್ವಶನ್ಗೆ ಹೋಗೋಣ. ಹೌ ಮಚ್ ವೋಲ್ಟೇಜ್ ವಿಲ್ ಬಿ ರಿಕ್ವೈರ್ಡ್. ನೋಡಿ ಈಗ ವೋಲ್ಟೇಜ್ ಕೇಳ್ದ, ಈಗ ಏನು ಕೇಳ್ತಾ ಇದ್ದಾನೆ, ಈಗ ವೋಲ್ಟೇಜ್ ಆವಾಗ ಈ ಫಾರ್ಮುಲಾ ವರ್ಕ್ ಆಗಲ್ಲ. ಸೊ ಈಗ ನೋಡೋಣ ಹಾಗಿದ್ರೆ ಹೇಗೆ ಕೇಳ್ತಾನೆ ಅಂತೇಳಿ. ವಾಟ್ ಈಸ್ ದ ವೋಲ್ಟೇಜ್ ರಿಕ್ವೈರ್ಡ್ ಅಂತಾನೆ. ವೋಲ್ಟೇಜ್ ರಿಕ್ವೈರ್ಡ್ ಅಂದ್ರೆ ವೋಲ್ಟೇಜಸ್ಗೆ ಕ್ವಶನ್ ಮಾರ್ಕ್ ಮಾಡಿದ್ದಾನೆ. ಹೌ ಮಚ್ ವೋಲ್ಟೇಜ್ ವಿಲ್ ಬಿ ರಿಕ್ವೈರ್ಡ್ ಟು ಇಲ್ಯುಮಿನೇಟ್ 40 ವ್ಯಾಟ್ಸ್. ಪವರ್ ಕೊಟ್ಬಿಟ್ಟಾನೆ 40 ವ್ಯಾಟ್ಸ್. ನೋಡಿ 40 ವ್ಯಾಟ್ಸ್ ಒಂದು ಬಲ್ಬ್ ಇದೆ, ಅದು ಗ್ಲೋ ಆಗಬೇಕು ಅಂದ್ರೆ ಅಂಟಬೇಕಂದ್ರೆ ಎಷ್ಟು ವೋಲ್ಟೇಜ್ ಬೇಕು ಅಂತಾನೆ. ಅಂಡ್ ಇನ್ನೊಂದು ಇಲ್ಯುಮಿನೇಟ್ 40 ವ್ಯಾಟ್ಸ್ ಫ್ಲೋರೋಸೆಂಟ್ ಲ್ಯಾಂಪ್ ಡ್ರಾಸ್ ದ ಕರೆಂಟ್ ಆಫ್ 0.1 ಆಂಪ್ಸ್. 0.1 ಆಂಪ್ಸ್ ಕರೆಂಟ್ ಅನ್ನು ಡ್ರಾ ಮಾಡುತ್ತೆ. ನೋಡಿ ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಫ್ಲೋರಸೆಂಟ್ ಲ್ಯಾಂಪ್ ಅಂದ್ರೆ ಇವೆ ಟ್ಯೂಬ್ ಲೈಟು 40 ವ್ಯಾಟ್ಸ್ ಇರುತ್ತೆ. ಈ 40 ವ್ಯಾಟ್ಸ್ ಬಲ್ಬ್ ಹತ್ತಬೇಕು ಅಂದ್ರೆ ಹತ್ತೋದ್ರ ಜೊತೆಗೆ ಅದು ಎಷ್ಟು ಕರೆಂಟ್ ಬಳಸಬೇಕು, 0.1 ಆಂಪ್ಸ್ ಬಳಸಬೇಕು. ಆವಾಗ ಅದ್ರ ವೋಲ್ಟೇಜ್ ಎಷ್ಟಿರುತ್ತೆ ಅಂತ ನಾವು ಕಂಡುಹಿಡಬೇಕು. ನೋಡಿ ಈಗ ಬಹಳ ಸಿಂಪಲ್. P ಏನಪ್ಪ, V ಇಂಟು I. P ಏನು ಹೇಳೋ, V ಇಂಟು I. ಅವನೇ ಕೊಟ್ಬಿಟ್ಟಾನೆ ಪವರ್ ಎಷ್ಟು ಹೇಳೋ, 40 ವ್ಯಾಟ್ಸ್ ಈಸ್ ಈಕ್ವಲ್ ಟು V ಇಂಟು I ಎಷ್ಟಪ್ಪ, I ಕೊಟ್ಟ ನೋಡಿ ಎಷ್ಟು ಹೇಳೋ, 0.1 ಆಂಪ್ಸ್. ಇಲ್ಲಿದೆ 0.1 ಆಂಪ್ಸ್. ಕರೆಕ್ಟಾ? ಸೊ ಆವಾಗ ನೋಡಿ V ಇಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 0.1 ಮಾಡಿದ್ರೆ V ಇಸ್ ಈಕ್ವಲ್ ಟು 400 ವೋಲ್ಟ್ಸ್. ಬಂತ ಎಲ್ಲರಿಗೂ 400 ಆಯ್ತಾ? ಎಲ್ಲಿದೆ ಹೇಳೋ, C ಇಸ್ ದ ರೈಟ್ ಆನ್ಸರ್. ಏನ್ ಬಂತ ಹೇಳೋ, C is the right answer. ಎಷ್ಟು ಬೇಕು ನೋಡಿ ಈಗ, 400 volts. 400 volts. ಓಕೆ ಹೋಗೋಣ ಮುಂದಕ್ಕೆ. ಓಕೆ ಹೋಗೋಣಪ್ಪ ಮುಂದಕ್ಕೆ. ನೆಕ್ಸ್ಟ್ ಅಳಿಸ್ಲಾ ಇದನ್ನ. ಸೊ ನೆಕ್ಸ್ಟ್ ನೋಡಿ, ಹೌ ಮೆನಿ ಅವರ್ಸ್ ವಿಲ್ ಟೇಕ್. ಇದು ಬಹಳ ಇಂಪಾರ್ಟೆಂಟ್. ಸೊ ಇದು ಔಟ್ ಆಫ್ ಕ್ವಶನ್, ಇವೆಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ನೋಡಿ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎನರ್ಜಿ ಇಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಮಾಡಬೇಕು. ಎನರ್ಜಿ ಇಸ್ ಈಕ್ವಲ್ ಟು ಏನು ಹೇಳೋ, ಪವರ್ ಇಂಟು ಟೈಮ್. ನೋಡಿಲಿ, ಹೌ ಮಚ್ ಅವರ್ ವಿಲ್ ಬಿ ರಿಕ್ವೈರ್ಡ್ ಫಾರ್ ಪವರ್ ಕೊಟ್ಟಾನೆ ಎಷ್ಟು ಹೇಳಪ್ಪ, 100 ವ್ಯಾಟ್ಸ್. ಕರೆಕ್ಟಾ? ಬಲ್ಬ್ ಟು ಕನ್ಸ್ಯೂಮ್ 1 ಕಿಲೋವ್ಯಾಟ್. 1 ಕಿಲೋವ್ಯಾಟ್ ಅವರ್. ಇದು ಎನರ್ಜಿ ಎಷ್ಟಪ್ಪ, 1 ಕಿಲೋವ್ಯಾಟ್ ಅವರ್. 1 ಕಿಲೋವ್ಯಾಟ್ ಅವರ್. ನೋಡಿ ಎನರ್ಜಿ ಇಸ್ ಈಕ್ವಲ್ ಟು, ನೋಡಿ ಸರಿಯಾಗಿ ನೋಡ್ಕೊಳ್ಳಿ, ಎನರ್ಜಿ ಇಸ್ ಈಕ್ವಲ್ ಟು P ಕೊಟ್ಟಾರೆ 100 ವ್ಯಾಟ್ಸು, E ಕೊಟ್ಟಿದ್ದಾರೆ 1 ಕಿಲೋವ್ಯಾಟು ಅಥವಾ 1000 ವ್ಯಾಟ್ಸ್ ಅಂತ ಕರೀತಾರೆ. 1000 ವ್ಯಾಟ್ ಅವರ್. ಕಿಲೋ ತೆಗೆದ್ರೆ ಅಂದ್ರೆ 1000 ವ್ಯಾಟ್ ಅವರ್ ಆಗುತ್ತೆ. ಓಕೆನಾ? ಸೊ ನೋಡಿ ಫಾರ್ಮುಲಾ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಏನ್ ಕೇಳಿದಾನೆ, ಟೈಮ್ ಕೇಳಿದಾನೆ. T is equal to E by P. ಕರೆಕ್ಟ್ ಏನಪ್ಪ? E by P. E ಅಂದ್ರೆ ಎನರ್ಜಿ, P ಅಂದ್ರೆ ಪವರ್. ಸೊ ಆವಾಗ ಎನರ್ಜಿ ಎಷ್ಟಿದೆ ಹೇಳಿ, 1000 ಅವರ್ಸ್ ಇದೆ. 1000 ವ್ಯಾಟ್ ಅವರ್ ಡಿವೈಡೆಡ್ ಬೈ ಎನರ್ಜಿ ಎಷ್ಟಿದೆ, ಪವರ್ ಎಷ್ಟಿದೆ 100. ಜೋರಾಗಿ ಹೇಳ್ಬೇಕು, 100 ವ್ಯಾಟ್ಸ್. ಸೊ ಆವಾಗ ವ್ಯಾಟ್ಸ್ ಇದೆ. ವ್ಯಾಟ್ಸ್ ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ಎಷ್ಟು ಹೇಳು, 10 ಅವರ್. ಎಲ್ಲೈತೆ ಹೇಳು, 10 ಅವರ್ 24. ಎ ಇಸ್ ದ
ರೈಟ್ ಆನ್ಸರ್. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇದಿಷ್ಟು ಎಲೆಕ್ಟ್ರಿಕಲ್ ಬೇಸ್ಡ್ ಕ್ವಶನ್ಸ್. ಇಲ್ಲಿಗೆ ಈ ಯಾವ ಮಾಡೆಲ್ ಇದು? ಮಾಡೆಲ್ ನಂಬರ್ ಎಷ್ಟಪ್ಪ ಇದು? 7 ಎಂಡ್ ಆಗುತ್ತೆ.